ಇದೇ ಡಿಸೆಂಬರ್ ತಿಂಗಳು ಆಯುರ್ವೇದಿಕ್ ವರ್ಲ್ಡ್ ಸಮಿಟ್, ಎರಡನೇ ವರ್ಲ್ಡ್ ಸಮಿಟ್. ಇದು ವಿಶ್ವದಲ್ಲೇ ಅತಿ ದೊಡ್ಡ ಸಮಿಟ್ ನಾವು ಮಾಡ್ತಾ ಇದ್ದೀವಿ ಆಯುರ್ವೇದಿಕ್ ವಿಚಾರವಾಗಿ ಅಂತ ಹೇಳಿ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಈಗ ಆಯೋಜಕರಾದಂಥ ಮತ್ತು ಆಯುರ್ವೇದಿಕ್ ಪ್ರಸಿದ್ಧ ವೈದ್ಯರಾದಂಥ ಡಾಕ್ಟರ್ ಗಿರಿಧರ್ ಕಜೇರ್ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ತಾವು ಹೇಳಿದಂತೆ ಇದು ಎಲ್ಲೂ ಕೂಡ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಥವಾ ಇನ್ನು ಯಾವುದೇ ಎಲ್ಲೂ ಕೂಡ ಈ ರೀತಿಯಾದಂಥ ದೊಡ್ಡ ವರ್ಲ್ಡ್ ಸಮಿಟ್ ಅನ್ನ ನಾವು ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ. ಈ ಸರಿ ಸರ್ ಆಯುರ್ವೇದಿಕ್ ವರ್ಲ್ಡ್ ಸಮಿಟ್ ವಿಶೇಷತೆಗಳೇನು ಸರ್? ಒಂದು, ಜನರ ಸಹಭಾಗಿತ್ವ. ಇಲ್ಲಿ ತನಕ ನಡೆದ ವಿಶ್ವ ಸಮ್ಮೇಳನಗಳಲ್ಲಿ ಒಟ್ಟೊಂದು 16 ವಿಶ್ವ ಸಮ್ಮೇಳನಗಳು ನಡೆದಿದೆ. ಅದರಲ್ಲಿ ನಾವೇ ಆಯೋಜನೆ ಮಾಡಿದ್ದೊಂದು ಮೊದಲು. ಅದರಲ್ಲಿ 3 ಲಕ್ಷಕ್ಕಿಂತ ಜನ ಎಲ್ಲೂ ಅದಕ್ಕಿಂತ ಹೆಚ್ಚು ಭಾಗವಹಿಸೇ ಇರಲಿಲ್ಲ. ಮತ್ತು ಅಷ್ಟು ಭಾಗವಹಿಸಿದಲ್ಲಿ ಕೂಡ ಎಲ್ಲ ಬರೀ ಎಕ್ಸ್ಪೋವಿಗಷ್ಟೇ ಬರ್ತಾ ಇದ್ರು ಬಿಟ್ರೆ ಆಯುರ್ವೇದ ಮಾಹಿತಿ ಅವರಿಗೆ ಬೇರೆ ರೀತಿಯಲ್ಲಿ ಹೋಗ್ತಾ ಇರಲಿಲ್ಲ. ಇದರಲ್ಲಿ ಪ್ರಥಮ ಬಾರಿಗೆ ಬೇರೆ ಬೇರೆ ಆಯುರ್ವೇದ ವಿಚಾರಗಳೆಲ್ಲ ಜನಸಾಮಾನ್ಯರಿಗೆ ತಲುಪೋ ರೀತಿಯಲ್ಲಿ, ಅಂದ್ರೆ ನಾವು ಹೇಗೆ ಹೆಲ್ದಿ ಆಗಿರಬೇಕು, ನಮ್ಮ ಫುಡ್ ಸಿಸ್ಟಮ್ ಹೇಗಿರಬೇಕು, ನಾವು ಜೀವಿಸುವ ರೀತಿ ಹೇಗಿರಬೇಕು, ನಾವು ಪ್ರತಿನಿತ್ಯ ಏನೆಲ್ಲ ಮಾಡಬೇಕು, ಆರೋಗ್ಯದಿಂದ ಇರಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕು, ಸೀಸನ್ಗೆ ಸರಿಯಾಗಿ ಕಾಲಕ್ಕೆ ಸರಿಯಾಗಿ ನಾವು ಯಾವ ರೀತಿ ಇರಬೇಕು, ಅದೆಲ್ಲ ಮಾಹಿತಿಗಳು. ಮತ್ತೆ ಆಹಾರದ ಒಂದು ಸಮಗ್ರ ಪರಿಕಲ್ಪನೆ, ಇದು ಎಲ್ಲವೂ ಕೂಡ ಆಯುರ್ವೇದದ ಬಗ್ಗೆ ಜನರಿಗೆ ಸಿಗ್ಲಿಕ್ಕಿದೆ. ಮತ್ತೆ ಆಯುರ್ವೇದಕ್ಕೆ ಸಂಬಂಧಪಟ್ಟ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಉತ್ಸವಗಳು ಎಲ್ಲವೂ ನಡೆಯಲಿಕ್ಕಿದೆ. ಆಯುರ್ವೇದದ ಎಲ್ಲ ಸ್ಟಾಲ್ವರ್ಟ್ಗಳು, ಅಂದ್ರೆ ತುಂಬಾ ಹಿರಿಯರು, ಆಯುರ್ವೇದ ಕ್ಷೇತ್ರದಲ್ಲಿ ತುಂಬಾ ಕೆಲಸ ಮಾಡಿದವರು, ಇಡೀ ಜಗತ್ತಿನಲ್ಲಿ ಯಾರೆಲ್ಲ ಮಾಡ್ತಾ ಇದ್ದಾರೆ ಅದರಲ್ಲಿ ಅನೇಕರು ಬಂದು ಭಾಗವಹಿಸಲಿಕ್ಕಿದ್ದಾರೆ. ಹಾಗಾಗಿ ಇದು ಜನರನ್ನ ತಲುಪುವಂತ ಒಂದು ತಳಮಟ್ಟದ ಒಂದು ಆಯುರ್ವೇದ ಕಾರ್ಯಕ್ರಮ ಮತ್ತು ಆಯುರ್ವೇದ ಉತ್ಸವ, ಜನರ ಭಾಗಿತ್ವ. ಇದು ಕೇವಲ ಒಂದು ಸಮ್ಮೇಳನ ಕಾನ್ಫರೆನ್ಸ್ ಆಗಿ ಬರೀ ಒಂದು ವೈದ್ಯಕೀಯ ಅಷ್ಟೇ ಇದಕ್ಕೆ ಸೀಮಿತ ಆಗಿಲ್ಲ. ಇದು ಜನರ ಆಯುರ್ವೇದ ಉತ್ಸವ, ಜನರ ಆಯುರ್ವೇದ ಹಬ್ಬ. ಇದು ಆ ರೀತಿಯಲ್ಲಿ ಇದನ್ನು ಆಚರಣೆ ಮಾಡ್ತಾ ಇದೆ. ಸರ್, ವೈದ್ಯಕೀಯ ವಿದ್ಯಾರ್ಥಿಗಳು ಹೇಗೆ ಭಾಗವಹಿಸ್ತಿದ್ದಾರೆ? ಕಾಂಪಿಟೇಷನ್ ರೀತಿಯಾಗಿ ನೀವು ಆಯೋಜನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಇನ್ನು ಈಗ ಬ್ರೋಷರ್ ಈಗ ತಾನೇ ರಿಲೀಸ್ ಆಗಿದೆ. ಆದರೆ ಒಂದು ಅಂತ ಹೇಳಿದ್ರೆ, ಉದಾಹರಣೆಗೆ ಹೇಳುತ್ತಿದ್ರೆ, ಈ ಕರ್ನಾಟಕದ 99 ಆಯುರ್ವೇದ ಕಾಲೇಜುಗಳಿದೆ ಕರ್ನಾಟಕದಲ್ಲಿ. ದೇಶದಲ್ಲಿ 522 ಆಯುರ್ವೇದ ಕಾಲೇಜುಗಳಿದೆ. ಅದರಲ್ಲಿ 1/4 ಕಾಲೇಜುಗಳಿರೋದು, 1/5 ಕಾಲೇಜುಗಳಿರೋದು ನಮ್ಮ ಕರ್ನಾಟಕದಲ್ಲಿ. ಈ ಇಷ್ಟು ಕಾಲೇಜುಗಳ ಪ್ರಾಂಶುಪಾಲರು ಇದರಲ್ಲಿ ಸಮ್ಮೇಳನದಲ್ಲಿ ಆಕ್ಟಿವ್ ಆಗಿ ಭಾಗವಹಿಸ್ತಾ ಇದ್ದಾರೆ. ಅಂದ್ರೆ ಆರ್ಗನೈಸಿಂಗ್ ಕಮಿಟಿಯಲ್ಲೇ ಸೇರ್ಕೊಂಡು ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಸಹಭಾಗಿತ್ವ ಇದೆ. ಅದೇ ರೀತಿಯಲ್ಲಿ ದೇಶದ ಉಳಿದ ಭಾಗದಿಂದ ಕೂಡ ಬರ್ತಾ ಇದ್ದಾರೆ. ನಾವು ಹೋಸ್ಟ್ ಕಂಟ್ರಿ ಅಂದ್ರೆ ಹೋಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಹಾಗೆ ಇನ್ನೀಗ ಎಲ್ಲರಿಗೂ ಕೂಡ ಅದು ತಲುಪಲಿಕ್ಕೆ ರಿಜಿಸ್ಟ್ರೇಷನ್ ಹಾಕೊಂಡು ಹಾಗೆಲ್ಲ ಬರುವಂತದ್ದಿದೆ. ಒಟ್ಟೊಂದು 6000ಕ್ಕಿಂತಲೂ ಹೆಚ್ಚು ಆಯುರ್ವೇದ ವೈದ್ಯರು, ಆಮೇಲೆ ಆಯುರ್ವೇದ ಸ್ನಾತಕೋತ್ತರ ಅಧ್ಯಯನ ಮಾಡ್ತಾ ಇರುವವರು, PhD ಎಲ್ಲ ಆಯುರ್ವೇದದಲ್ಲಿ ಸಂಶೋಧನೆ ಮಾಡ್ತಾ ಇರುವವರು, ಆಯುರ್ವೇದ ವಿಜ್ಞಾನಿಗಳು, ಆಮೇಲೆ ಆಯುರ್ವೇದ ಉಪನ್ಯಾಸಕರು, ಆಮೇಲೆ ಬೇರೆ ಬೇರೆ ಪ್ರೊಫೆಸರ್ಗಳು, ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವವರು, ಆಯುರ್ವೇದ ವಿದ್ಯಾರ್ಥಿಗಳು, ಹೀಗೆಲ್ಲರೂ ಕೂಡ ಬಂದು ಭಾಗವಹಿಸಲಿಕ್ಕಿದ್ದಾರೆ. ಸುಮಾರು 6000ಕ್ಕೂ ಹೆಚ್ಚು ಪ್ರತಿನಿಧಿಗಳೇ ಆಗಿಯೇ ಭಾಗವಹಿಸಲಿಕ್ಕಿದ್ದಾರೆ. ಆಯುರ್ವೇದ ಅಂದ್ರೆ ತುಂಬಾ ಸ್ಲೋ, ತುಂಬಾ ನಿಧಾನ ಅಂತ ಹೇಳುವಂತ ಆಲೋಪತಿ ವೈದ್ಯರಿದ್ದಾರೆ. ಸೊ ಅಂತ ಆಲೋಪತಿ ವೈದ್ಯರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ಏನ್ ಸರ್ ಅದು ವಿಶೇಷ? ಅಲೋಪತಿ ಕ್ಷೇತ್ರದಲ್ಲಿ ತುಂಬಾ ಹೆಸರು ಮಾಡಿರುವಂತಹ 10ಕ್ಕೂ ಹೆಚ್ಚು ಅಲೋಪತಿ ವೈದ್ಯರು, ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇರೋರು ಬಂದು ಆಯುರ್ವೇದ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ ಈ ಸಮ್ಮೇಳನದಲ್ಲಿ. ಆಯುರ್ವೇದ ಯಾಕೆ ಬೇಕು, ಆಯುರ್ವೇದ ಯಾಕೆ ನಾವು ಫಾಲೋ ಮಾಡ್ತೇವೆ ಅಂತ ಹೇಳೋದನ್ನ ಅವರು ಮಾತಾಡ್ಲಿಕ್ಕಿದ್ದಾರೆ. ಅವ್ರ ಬಾಯಿಂದ ಜನರು ಕೇಳಲಿಕ್ಕಿದ್ದಾರೆ. ಅಂದ್ರೆ ಅಲೋಪತಿ ವೈದ್ಯರೇ ಬಂದು ಆಯುರ್ವೇದದ ಬಗ್ಗೆ ಭಾಷಣ ಮಾಡ್ಲಿಕ್ಕಿದ್ದಾರೆ. ಇದು ನಿಜವಾಗ್ಲೂ ಸಾಧ್ಯನಾ ಸರ್? ಹೌದೌದು, ಖಂಡಿತ. ಯಾಕಂತ ಹೇಳಿದ್ರೆ ಕೇವಲ ನಾವು ಬರೀ ಆಯುರ್ವೇದ ವೈದ್ಯರು ಮಾತ್ರ ಆಯುರ್ವೇದವನ್ನು ಹೊಗಳುವುದು ಅಥವಾ ಆ ರೀತಿಯಲ್ಲ. ಯಾಕೆ ಆಯುರ್ವೇದ ಅಷ್ಟು ಡೆಪ್ತ್ ಇದೆ, ಯಾಕೆ ನಮ್ಮ ದೇಶದ ಈ ಒಂದು ವೈದ್ಯ ಪದ್ಧತಿ ಇಡೀ ಜಗತ್ತಿಗೆ ಬೇಕು ಅಂತ ಹೇಳೋದನ್ನ ಅವರ ಬಾಯಿಂದಲೇ ಕೇಳಿದರೆ, ಈ ಶಂಕದಿಂದ ಬಂದ್ರೆ ತೀರ್ಥ ಅಂತ ಕೇಳ್ತೇವಲ್ವ, ಅದೇ ರೀತಿಯಲ್ಲಿ ಅವರೇ ಹೇಳಿದ್ರೆ ನಮಗೆ ಹೆಚ್ಚು ಅರ್ಥ ಆಗ್ತದೆ. ವಿದೇಶಿಯರೇ ಬಂದು ಹೇಳಿದ್ರೆ ನಮಗೆ ಹೆಚ್ಚು ಅರ್ಥ ಆಗ್ತದೆ. ಹಾಗಾಗಿ ಅವರು, ಆಮೇಲೆ ಸೆಲೆಬ್ರಿಟಿಗಳು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರು ಎಲ್ಲರೂ ಬಂದು ನಾವು ಯಾಕೆ ಆಯುರ್ವೇದ ಜೊತೆಯಲ್ಲಿದ್ದೇವೆ. ಈಗ ಉದಾಹರಣೆಗೆ ಪ್ರತಿಯೊಬ್ಬರು ಕೂಡ ನಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರು ಎಲ್ಲ ಹಿರಿಯರು, ಗಣ್ಯರೆಲ್ಲ ಬಂದು ಮಾತಾಡಲಿಕ್ಕಿದ್ದಾರೆ. ಹಾಗೆ ತುಂಬಾ ವಿಶಿಷ್ಟವಾದಂತಹ ಒಂದು ಸಮ್ಮೇಳನ ಇದು. ಸರ್, ಈ 4 ದಿನದಲ್ಲಿ ಇದು ವಿಶ್ವ ಆಯುರ್ವೇದಿಕ್ ಸಮ್ಮೇಳನ ಏನು ಆಯೋಜನೆ ಮಾಡ್ತಿದ್ರಿ, ಬರೀ ಆಯುರ್ವೇದಿಕ್ ಸಮ್ಮೇಳನ ಆಗಿರುತ್ತಾ? ತಾವು ಹೇಳ್ತಾ ಇದ್ರಿ ಆಹಾರ ಮೇಳ ಇರುತ್ತೆ, ಈ ರೀತಿಯ ದೇಸಿ ಸೊಗಡು ಇರುತ್ತೆ. ಯಾವ ರೀತಿಯಾದಂತಹ ವಿಶೇಷತೆಗಳಿರ್ತದೆ? ಜನಸಾಮಾನ್ಯರಿಗೆ ಆಸಕ್ತಿ ಬರುವಂತಹ ಅನೇಕ ಕಾರ್ಯಕ್ರಮಗಳಿದೆ. ಅಂದ್ರೆ ಆಯುರ್ವೇದಕ್ಕೆ ಸಂಬಂಧಪಟ್ಟ ಈಗ ಧನ್ವಂತರಿಯ ಪೂಜೆ ಆಗಲಿ, ಧನ್ವಂತರಿ ಮಹಾಯಜ್ಞ 4 ದಿವಸ ಕೂಡ ನಡೆಯಲಿಕ್ಕಿದೆ ದೊಡ್ಡ ರೀತಿಯಲ್ಲಿ ಸಮ್ಮೇಳನದಲ್ಲಿ ನಡೆಯಲಿಕ್ಕಿದೆ. ಆಮೇಲೆ ಧನ್ವಂತರಿ ರಥೋತ್ಸವ, ಪ್ರತಿದಿನ 2 ಹೊತ್ತು ಧನ್ವಂತರಿಯ ಸಾಂಸ್ಕೃತಿಕ ಕಲೆ ಜೊತೆಯಲ್ಲಿ ಧನ್ವಂತರಿ ರಥೋತ್ಸವ ನಡೆಯಲಿಕ್ಕಿದೆ. 7 ರಾಜ್ಯಗಳಿಗೆ, ದಕ್ಷಿಣ ಭಾರತ 7 ರಾಜ್ಯಗಳಿಗೆ 2 ರಥಗಳು, ಆಯುರ್ವೇದ ರಥಯಾತ್ರಾ ಅಂತ ಹೇಳೋದನ್ನ, ಆಯುರ್ವೇದವನ್ನ ಪ್ರಚಾರ ಮತ್ತು ಆಯುರ್ವೇದದ ಕಾನ್ಸೆಪ್ಟ್ಗಳನ್ನ
ಆಯುರ್ವೇದ ಏನೆಲ್ಲ ಮಾಡಿದ್ರೆ ನಾವು ಹೆಲ್ದಿ ಆಗಿರ್ಬೋದು, ಜೀವನಕ್ಕೆ ನಮಗೆ ಏನೆಲ್ಲ ಬೇಕು, ಯಾವ ರೀತಿ ಆಯುರ್ವೇದ ಬೇಕು, ಆ ಮಾಹಿತಿಯನ್ನ ಪಸರಿಸ್ತಾ ಇಡೀ 7 ರಾಜ್ಯಗಳಲ್ಲಿ ಸಂಚರಿಸಲಿಕ್ಕಿದೆ. 2 ರಥಗಳು ಸುಮಾರು ಒಂದು ತಿಂಗಳ ಕಾಲ ಬೇರೆ ಬೇರೆ ಭಾಗಗಳಲ್ಲಿ, ಕೊನೆ 15 ದಿವಸ ಬೆಂಗಳೂರಿನಲ್ಲಿ ಅದು ಇಲ್ಲಿ ಪ್ರಚಾರ ದೃಷ್ಟಿಯಿಂದ ನಡೀಲಿಕ್ಕಿದೆ. ಇದರ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ಹೊತ್ತಿನಲ್ಲಿ 4 ದಿವಸಗಳ ಕಾಲ, ಆಮೇಲೆ ಆಯುರ್ವೇದ ಡ್ರೋನ್ ಶೋ ನಡೀಲಿಕ್ಕಿದೆ, ಆಯುರ್ವೇದ ಲೇಸರ್ ಶೋ ನಡೀಲಿಕ್ಕಿದೆ. ಅದರಲ್ಲೆಲ್ಲ ಆಯುರ್ವೇದ ಕುರಿತಾಗಿ ಜನರಿಗೆ ಒಂದು ಅಟ್ರಾಕ್ಷನ್ ಬರುವಂತಹ ರೀತಿಯಲ್ಲಿ ಕಾರ್ಯಕ್ರಮಗಳು. ಇದಲ್ಲದೆ ಪಾಕೋತ್ಸವ ನಡೀಲಿಕ್ಕಿದೆ. ಅಂದ್ರೆ ಆಯುರ್ವೇದ ಪಾಕೋತ್ಸವ ಅಂದ್ರೆ ನಾವೀಗ ಏನೇನೋ ಯಾವುದೋ ಫುಡ್ ತಗೊಳ್ತೇವೆ, ಅದರ ಹಿಂದೆ ಏನಿದೆ ಅಂತ ಹೇಳೋದು ಗೊತ್ತಿರುವುದಿಲ್ಲ. ಈಗ ಉದಾಹರಣೆಗೆ ನಾವು ಮ್ಯಾಂಗೋ ಮಿಲ್ಕ್ ಶೇಕ್ ತಗೊಳ್ತೇವೆ, ಅದು ತುಂಬಾ ಸಮಯ ಜಾಸ್ತಿ ಹೆಚ್ಚು ತಗೊಳ್ತಾ ಹೋದಷ್ಟು ಅದು ವಿರುದ್ಧಾಹಾರ ಆಯುರ್ವೇದ ಪ್ರಕಾರ. ಅದು ಜನರಿಗೆ ಗೊತ್ತಿರುವುದಿಲ್ಲ. ಬಹಳ ಟೇಸ್ಟ್ ಇದೆ ಅಂತ ಹೇಳ್ಕೊಂಡು ನಾವು ಮಾಡ್ತೇವೆ, ಹೊಸ ರುಚಿ ಅಂತ ಹೇಳ್ಕೊಂಡು ನಾವು ಮಾಡ್ತೇವೆ. ಯಾವುದೇ ಹುಳಿ ಪದಾರ್ಥವನ್ನ ಹಾಲಿನ ಜೊತೆಗೆ ಮಿಶ್ರ ಮಾಡಿ ತಗೊಳ್ಬಾರದು ಅಂತ ಇದೆ. ಅದು ಅಪೋಸಿಟ್ ಫುಡ್ ಅಂತ, ದೇಹದಲ್ಲಿ ರೋಗ ಬರ್ಲಿಕ್ಕೆ ಅದೊಂದು ಕಾರಣ ಆಗ್ತದೆ. ಈ ರೀತಿ ಅನೇಕ ಮಾಹಿತಿಗಳು ಜನರಿಗೆ ಗೊತ್ತಿರುವುದಿಲ್ಲ. ಸಾಮಾನ್ಯವಾಗಿ ನಾವು ಡೈಲಿ ಲೈಫಲ್ಲಿ ಅದನ್ನು ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ಅದೆಲ್ಲ ಸರಿಯಾದ್ರೆ ನಾವು ಏನು ಹೆಲ್ದಿ ಫುಡ್, ಸಾವಯವ ಆಹಾರ ತಗೊಳ್ತಾ ಇದ್ದೇವೆ, ನಾವು ತುಂಬಾ ಕ್ಲೀನ್ ಫುಡ್ ತಗೊಳ್ತಾ ಇದ್ದೇವೆ, ಶುಚಿತ್ವ ಎಲ್ಲ ತುಂಬಾ ಚೆನ್ನಾಗಿದೆ, ಅಡುಗೆ ಚೆನ್ನಾಗಿ ಮಾಡ್ತೇವೆ ಅಂತ ಹೇಳಿದ್ರೆ ಅಷ್ಟೇ ಸಾಕಾಗುವುದಿಲ್ಲ. ಆಯುರ್ವೇದ ಜ್ಞಾನ ಬೇಕು ಆಹಾರದ ವಿಷಯದಲ್ಲಿ. ಆಹಾರದ ವಿಷಯದಲ್ಲಿ ಆಯುರ್ವೇದ ಮಾಹಿತಿ, ಆಹಾರ ಮಾಹಿತಿ ಯಾವುದಿದೆ ಅದು ಪರಿಪೂರ್ಣ ಮಾಹಿತಿ. ಅದು ಅದರ ಎಲ್ಲ ಆ ಒಂದು ಜ್ಞಾನ ಜನರಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ಜನರು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಆಹಾರ ತಗೊಂಡೇನೋ ಹೆಲ್ತ್ ಅಪ್ಸೆಟ್ ಆಗುದಲ್ಲ, ಯಾವ ಆಹಾರ ತಗೊಂಡ್ರೆ ಒಳ್ಳೇದು, ಯಾವ ಆಹಾರ ತಗೊಂಡ್ರೆ ಒಳ್ಳೇದು, ಯಾವಾಗ ಯಾವ ಆಹಾರ, ಎಲ್ಲ ಮಾಹಿತಿಯನ್ನ ಈ ಸಮ್ಮೇಳನದ ಮೂಲಕ ಕೊಡ್ಲಿಕ್ಕಿದೆ. ಸರ್, ಮಳಿಗೆಗಳ ವಿಚಾರವಾಗಿ ತುಂಬಾ ಸೆಲೆಕ್ಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರಿ, ಏನ್ ಸರ್ ಅದು? ಅಂದ್ರೆ 200 ಮಳಿಗೆಗಳಲ್ಲಿ ಆಯುರ್ವೇದ ಬಗ್ಗೆ ಬೇರೆ ಬೇರೆ ವಿಷಯಗಳು, ಆಯುರ್ವೇದ ಕಂಪನಿಗಳು ಎಲ್ಲ ಭಾಗವಹಿಸಿ ಆಯುರ್ವೇದ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡುವಂತ ಮಳಿಗೆಗಳಿರ್ತದೆ. ಇನ್ನು 200 ಮಳಿಗೆಗಳಲ್ಲಿ ಸ್ವದೇಶಿ ಮೇಳ ನಡೀಲಿಕ್ಕಿದೆ. ಅಂದ್ರೆ ಜನಸಾಮಾನ್ಯರಿಗೆ ಬೇಕಾಗುವಂತ ವಸ್ತುಗಳು ಮತ್ತು ಆಯುರ್ವೇದಕ್ಕೆ ಸ್ವಲ್ಪ ಪೂರಕ ಆಗಿರುವಂತದ್ದು, ಇಂಥದ್ರನ್ನೆಲ್ಲ ಆಹಾರದಿರಲಿ, ಬೇರೆ ಬೇರೆ, ಆಮೇಲೆ ಬಟ್ಟೆ ಬರೆ ಇರಲಿ, ಪ್ರತಿಯೊಂದು ಕೂಡ ಈ ವಿಷಯದಲ್ಲಿ ಸ್ವದೇಶಿ ಮೇಳ, ನಮ್ಮ ದೇಶೀಯ ತತ್ವವನ್ನು ನಾವು, ಆಯುರ್ವೇದವು ದೇಶದ್ದೇ, ಸ್ವದೇಶಿ ಮೇಳ ಕೂಡ ದೇಶದ್ದೇ, ಹಾಗೆ ಎರಡು ಅದು ಕೂಡ ನಡೀಲಿಕ್ಕಿದೆ. ಹಾಗೆ ಜನರೆಲ್ಲ ಬಂದು, ಸ್ವದೇಶಿ ಮೇಳ ಅಂದ್ರೆ ಜನರು ಲಕ್ಷಾಂತರ ಜನರು ಬರ್ತಾರೆ. ಇದ್ರ ಜೊತೆಯಲ್ಲಿ ಆಯುರ್ವೇದದ ಎಕ್ಸ್ಪೋ ಕೂಡ ಇದೆ. ಹಾಗಾಗಿ ಜನರಿಗೆ ಆಯುರ್ವೇದದ ಮಾಹಿತಿ ಕೂಡ ಸಿಗ್ತದೆ, ವೈಜ್ಞಾನಿಕ ರೀತಿಯಲ್ಲಿ ಅದು ಪ್ರೆಸೆಂಟ್ ಆಗಲಿಕ್ಕಿದೆ. ಮತ್ತೆ ಸಾವಿರಾರು ಕಾರ್ಯಕರ್ತರು ಇದೆಲ್ಲ ಇದಕ್ಕೆ ಶ್ರಮವಹಿಸಿ ಕೆಲಸ ಮಾಡಲಿಕ್ಕಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಇದು ಒಂದು ದೊಡ್ಡ ಸಮಾಜ ಸೇವೆ. ಯಾವ್ಯಾವ ದೇಶದಿಂದ ಬರ್ತಾ ಇದಾರೆ ಸರ್? ಎಂತೆಂದು ಖ್ಯಾತ ವೈದ್ಯರು? ಅಂದ್ರೆ ಆಯುರ್ವೇದ ಅಂದ್ರೆ ಇಲ್ಲಿಂದಲೇ ಹೋದವರು ಇರುವಂತದ್ದು. ಅದಲ್ಲದೆ ವಿದೇಶಗಳಲ್ಲಿ ಇದ್ದುಕೊಂಡು ಆಯುರ್ವೇದ ಬಗ್ಗೆ ಆಸಕ್ತಿಯಿಂದ ತುಂಬಾ ಸ್ಟಡಿ ಮಾಡಿದ ಡಾಕ್ಟರ್ಸ್ಗಳೆಲ್ಲ ಇದ್ದಾರೆ. ಹಾಗಾಗಿ ಎಲ್ಲ ದಕ್ಷಿಣ ಅಮೆರಿಕ, ದಕ್ಷಿಣ ಆಫ್ರಿಕಾದಿಂದ ಹಿಡಿದು ಇಂಗ್ಲೆಂಡ್ ಇರಲಿ, ಜರ್ಮನಿ, ಆಮೇಲೆ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ಜಪಾನು, ಚೈನಾ, ಹೀಗೆ ಎಲ್ಲ ಜಗತ್ತಿನ, ಶ್ರೀಲಂಕಾ, ಹೀಗೆ ಎಲ್ಲ ಭಾಗಗಳಿಂದ ಕೂಡ, ಸಿಂಗಾಪುರ, ಎಲ್ಲ ದೇಶಗಳಿಂದ ಕೂಡ ಬರ್ಲಿಕ್ಕಿದ್ದಾರೆ. ಬಂದು ಮಾತಾಡುವವರೇ, ಬಂದು ಭಾಷಣ ಮಾಡ್ಲಿಕ್ಕಿರುವವರು, ಹೀಗೆ ಎಲ್ಲ ಕಡೆಯಿಂದ ಬರ್ಲಿಕ್ಕಿದ್ದಾರೆ. ಭಾರತದ ಎಲ್ಲ ಭಾಗಗಳಿಂದ ಕೂಡ ಬರ್ತಾ ಇದ್ದಾರೆ. ಸರ್, ಈ ಸಮ್ಮೇಳನದ ಮೂಲಕ ತಾವು ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಸರ್? ಯಾಕಂದ್ರೆ ಅಲೋಪತಿ ಅಂತೂ ಈಗ ಪ್ರತಿಯೊಬ್ಬರು ಅಲೋಪತಿ ಬಗ್ಗೆನೇ ಹೆಚ್ಚು ಯೋಚನೆ ಮಾಡುವಂತ, ಅದರಲ್ಲೇ ಭಾಗಿಯಾಗುವಂತ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ತಮ್ಮ ಸಂದೇಶ ಏನ್ ಸರ್ ಈ ಸಮ್ಮೇಳನದ ಮೂಲಕ? ಏಕಕಾಲಕ್ಕೆ ನೋಡಿದ್ರೆ, ಒಂದು ಕ್ಷಣದಲ್ಲಿ ನೀವು ನೋಡಿದ್ರೆ, ದೇಶದಲ್ಲಿ 75% ಪ್ರತಿಶತ ಜನರು ಹೆಲ್ದಿಯಾಗಿರ್ತಾರೆ, ಏನು ಕಾಯಿಲೆ ಇರುವುದಿಲ್ಲ. 25% ಜನರು ಮಾತ್ರ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ, ಅಂದ್ರೆ ಕಾಯಿಲೆಗಳಿರ್ತದೆ. ಈ ಕಾಯಿಲೆ ಇದ್ದಾಗಲೂ ಆಯುರ್ವೇದ ಬೇಕು. ಕಾಯಿಲೆ ಇಲ್ಲದವರಿಗೆ ಯಾವುದು ಅಂತ ಕೇಳಿದ್ರೆ ಆಯುರ್ವೇದ ಮಾತ್ರ ಇರುವಂತದ್ದು. ಬೇರೆ ಯಾವುದೇ ವೈದ್ಯ ಪದ್ಧತಿಗಳು ಕಾಯಿಲೆ ಇಲ್ಲದಿರುವವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಕಾಯಿಲೆ ಇಲ್ಲದೆ ಇರುವವರು ಇನ್ನೂ ಮುಂದೆ ಕೂಡ ಚೆನ್ನಾಗಿರ್ಬೇಕು ಅಂತ ಆದ್ರೆ ಹೇಗೆ? ಆ ವೆಲ್ನೆಸ್ ಅಂತ ಹೇಳೋದನ್ನ ಮೇಂಟೈನ್ ಮಾಡಬೇಕಾದ್ರೆ ಬರೀ ಆರೋಗ್ಯ ಅಲ್ಲ, ರೋಗ ಇಲ್ಲದಿರುವುದಷ್ಟೇ ಅಲ್ಲ, ಸ್ವಾಸ್ಥ್ಯ ಅಂತ ಹೇಳಿದ್ರೆ ಮುಂದೆ ಕೂಡ ರೋಗ ಬರದಾಗೆ ತಡೆಯುವಂತ ನಮ್ಮ ಹೆಲ್ತ್ ಅನ್ನ ಮೇಂಟೈನ್ ಮಾಡುವ ರೀತಿಗೆ ಸ್ವಾಸ್ಥ್ಯ ಅಂತ ಹೇಳೋದು, ಸ್ವಸ್ಥ ವ್ಯಕ್ತಿ ಅಂತ ಹೇಳೋದು. ಆರೋಗ್ಯವಂತ ಪುರುಷ ವ್ಯಕ್ತಿ ಅಂತ ಹೇಳಿದ್ರೆ ಕೇವಲ ರೋಗ ಇಲ್ಲ ಅಂತ ಆಯ್ತಷ್ಟೇ. ರೋಗ ಇಲ್ಲದಿದ್ರು ಕೂಡ ಆಫೀಸಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇಲ್ಲದಿರಬಹುದು, ಅವರಿಗೆ ಒತ್ತಡ ಬೇರೆ ಬೇರೆ ಇರ್ತದೆ. ಕಾಯಿಲೆ ಅಂತ ಇರುವುದಿಲ್ಲ, ಎಲ್ಲ ಟೆಸ್ಟ್ ಮಾಡಿದ್ರೆ ನಾರ್ಮಲ್ ಇರ್ತಾರೆ, ಏನಿರುವುದಿಲ್ಲ. ಹಾಗಿದ್ರೆ ಆ 75% ಜನರು ಯಾರು ಈಗ ಕಾಯಿಲೆ ಇಲ್ಲದಿದ್ದಾರೆ ಅವರೆಲ್ಲರಿಗೂ ಬೇಕಾದ ಮಾಹಿತಿ ಈ ಸಮ್ಮೇಳನದಲ್ಲಿದೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಜನರು ಮುಂದೆ ತುಂಬಾ ಚೆನ್ನಾಗಿರ್ಲಿಕ್ಕೆ ಆಗ್ತದೆ ಅಂತ. ಹಾಗಾಗಿ ಇದರಲ್ಲಿ ಈ ಸಮ್ಮೇಳನದ ಮುಖ್ಯ ಥೀಮ್ ಏನಂತ ಹೇಳಿದ್ರೆ ಆಯುರ್ವೇದ ಫಾರ್, ಇದರಲ್ಲಿ ಹಾಕಿದೆ ಆಯುರ್ವೇದ ಫಾರ್ ಎ ಹೆಲ್ದಿ ಫ್ಯೂಚರ್ ಅಂತ. ಅಂದ್ರೆ ಮುಂದಿನ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತಂದ್ರೆ ಆಯುರ್ವೇದ ಬೇಕು ಜನರಿಗೆ ಅಂತ. ಕೇವಲ ಕಾಯಿಲೆ ಇದ್ದಾಗ ಮಾತ್ರ, ಕಾಯಿಲೆ ಇಲ್ಲದವರಿಗೂ ಆಯುರ್ವೇದ ಬೇಕು, ಕಾಯಿಲೆ ಇದ್ದವರಿಗೂ ಬೇಕು. ಇದು ಡಾಕ್ಟರ್ ಗಿರಿಧರ್ ಕಜೆ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ
ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.